ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ನೋಡ್ರಿ, ಮುಂಗಾರು ಮಳೆ ಅಂತೆ ಸ್ಟಾರ್ಟ್ ಆಗಿಬಿಡ್ತು. ಇಷ್ಟು ದಿನ ಗಜ್ರಿ ಒಗ್ದಿದ್ರಿ ನಾಟ್ಲಿಲ್ಲ, ಹೀಗಾಗಿ ಮತ್ತು ಹೊಸದಾಗಿ ಮಳೆ ಆಗೋದಕ್ಕಾಗಿ ಮುಂಗಾರು ಮಳೆಗೆ ಮತ್ತು ಗಜ್ರಿ ಬೀಜ ಎಲ್ಲ ಒಗ್ಯಾತಾರ್ರಿ ಎಲ್ಲ ರೈತರ. ಮಳೆ ಬಗ್ಗೆ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋರಂದ್ರೆ ನಮ್ಮ ರೈತರು ನೋಡ್ರಿ. ಇಷ್ಟು ಮಳೆ ಹತ್ತಿರು ಬಿಡ್ಲಾರ್ದಂಗೆ ಜಾಕೆಟ್ ಹಾಕೊಂಡು ರೇನ್ಕೋಟ್ ಹಾಕೊಂಡು ಬೀಜ ಒಗದ ಮ್ಯಾಲೆ ತಗೊಂಡ ಗಳೆ ಹೊಡೆದ ಬಿಟ್ರು. ನೋಡ್ರಿ ಅವ್ರ ಕೆಲಸ ಅವ್ರಿಗಾದ್ರೆ ಒಳಗೆ ನಾವು ಮೈಸೂರು ಬಜ್ಜಿ ರೆಡಿ ಮಾಡತ್ತೇವಂತ ಹೆಂಗೆ ಮಾಡತ್ತೇವಂತ ನೋಡೋಣ. ಮೈಸೂರು ಬಜ್ಜಿಗೆ ರೀ ಮೇನ್ ಬೇಕಾಗಿದ್ದ ರೀ ಮೈದಾ ತೊಗೊಂಡೇನಿ. ಇನ್ನು ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಅಜ್ವಾನ್ ಸೇರ್ಸಾತೇನಂತ್ರಿ. ಇನ್ನು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ನೀವು ಹಸಿ ಖಾರ ಹಾಕ್ತಾರಂದ್ರೆ ಹಾಗೂ ನಡೀತೈತ್ರಿ. ಅವನ್ನ ಸಣ್ಣಗೆ ಕಟ್ ಮಾಡಿ ಹೆಂಚಿ ಹಾಕಿದ್ದೀನಿ. ಇನ್ನು ಹಸಿ ಕೊಬ್ಬರಿ ಹಾಕಿದ್ದೀನಿ ರೀ. ಚಿಟಿಕೆ ಅಷ್ಟು ಸೋಡಾ ಹಾಕಿದ್ದೇನಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ನಾನು ಮೊಸರು ಹಾಕಿದ್ದೇನಂತೆ. ಅಂದ್ರೆ ನನ್ನ ಹಿಟ್ಟು 2 ಕಪ್ ಐತಿ, ಅದಕ್ಕೆ ನಾನು 1 ಕಪ್ ಮೊಸರು ಹಾಕಿದ್ದೇನೆ. ಎಲ್ಲ ಮೊಸರು ಒಳಗೆ ಕಲಿಸ್ತಾನಂದ್ರೆ ಹಾಗೂ ನಡೀತೈತ್ರಿ. ಆದರೆ ಜಾಸ್ತಿ ಹುಳಿ ಇರೋದ್ರಿಂದ ರೀ ನಾನು ಒಂದು ಅರ್ಧ ನೀರು ಅರ್ಧ ಮೊಸರು ಒಳಗೆ ಹಾಕಿ ಕಲಸಾತನಂತ. ಇಲ್ಲಿ ನೋಡ್ರಿ ಎಷ್ಟು ಹದಕ್ಕೆ ನಮಗೆ ಹಿಟ್ಟಿರ್ಬೇಕಂದ್ರೆ ಇಲ್ಲಿ ನೋಡ್ರಿ ಇಷ್ಟು ಹದಕ್ಕಿದ್ರೆ ಸಾಕು. ಇನ್ರಿ ಇದಕ್ಕೇನೈತಲ್ಲ ಮ್ಯಾಲ ಅಡುಗೆ ಎಣ್ಣೆ ಒಂಚೂರ ಹಾಕತಾನಂತ. ಯಾಕಂದ್ರೆ ಒಂದು 4 ತಾಸು ಬರೋಬ್ಬರ ನೆನಿಬೇಕ್ರಿ ಇದು. ನೋಡ್ರಿಲೆ ಹಾಕತ್ತಾನಂತ. ನೀವು ಅದನ್ನು ಬಳಸ್ತಿರಲ್ಲ ಅದನ್ನು ಹಾಕಿ ಇನ್ನೊಂದು ಚೂರ ಮಿಕ್ಸ್ ಕೊಟ್ಕೊಂಡ್ಬಿಡುನು. ಇದನ್ನು ಎಷ್ಟು ಹದವಾಗಿ ನಾದಿ ನೆನೆಕಿಡ್ತೇವಲ್ರಿ, ಎಷ್ಟು ನೆನೆದಷ್ಟು ಅಷ್ಟು ನಮ್ಮ ಬಜ್ಜಿ ಮಸ್ತ್ ಪೈಕಿ ಬಂದುಬಿಡ್ತಾವೆ. ಇನ್ನು 4 ತಾಸು ಆದಿಂದ ಕೈಗೆ ಒಂಚೂರು ನೀರು ಹಚ್ಕೊಂಡ್ರೆ ಸ್ವಲ್ಪ ಹಿಟ್ಟು ತೊಗೊಂಡು ಎಣ್ಣೆನೂ ಕಾದ ಬಿಟ್ಟೈತಿ, ಬಾಳ್ಯಾಗ ಬಿಟ್ಬಿಡೋಣಂತ. ಹಂಗೆ ಬಿಡಬೇಕು ಹಿಂಗೆ ಬಿಡಬೇಕು ಅಂತೇನಿಲ್ಲ ರೀ, ಆರಾಮಾಗೆ ನಮಗೆ ಹೆಂಗೆ ಬರ್ತೈತಲ್ಲ ಹಂಗೆ ಬಿಟ್ಕೊಂಡು ಬಜ್ಜಿ ಮಾಡಿ ತಿಂದ್ಬಿಡೋಣಂತ. ಮಳೆಗಾಲ ಮುಗಿದ್ರೊಳಗಾಗಿ ರೀ ಎಲ್ಲ ಥರ ಬಜ್ಜಿನ ನಾವು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಅದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ದೇನಂತ್ರಿ. ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ನೋಡ್ರಿ ಎಷ್ಟು ಮಸ್ತಾಗಿ ಪಳ್ಳಾಗಿಬಿಟ್ಟಿದಾವಂತ. ಇವ ಹಿಟ್ಟಿನೊಳಗೆ ರೀ ಬ್ರೆಡ್ ಹಾಕೋತಾನಂದ್ರೆ ಹಂಗೂ ನಡಿತೈತ್ರಿ. ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಹಾಕೊಂಡು ತಿನ್ಬೋದಲ್ಲ, ಏನಂತೀರಿ? ಫೈನಲ್ ಆಗಿ ನಮ್ಮ ಮೈಸೂರು ಬಜ್ಜಿ ಅಂತ ಮಸ್ತಾಗಿದಾವ್ರಿ. ಇನ್ನೊಂದು ಬಜ್ಜಿ ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಹಾಕಣ್ರಿ. ಅಲ್ಲಿವರೆಗೂ ಬಾ.